ಇವತ್ತಿನ ಸ್ಪೆಷಲ್ ನಮ್ಮ ಮನೆಯಲ್ಲಿ ಗಿಣ್ಣ. ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಿದ್ದೀವಿ, ಅದೇನಂದ್ರೆ ಗಿಣ್ಣ. ನಾವು ಪ್ರತಿ ಸರಿ ಊರಿಗೆ ಹೋದಾಗ ಏನಾದ್ರು ತಗೊಂಡ್ ಬರ್ತಾ ಇರ್ತೀವಿ. ಸೊ ಈ ಸಲ ಊರಿಗೆ ಹೋದಾಗ ನನ್ನ ಮಗನ್ಗೆ ಗಿಣ್ಣ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಗಿಣ್ಣದ ಹಾಲು, ಗೀಬದ ಹಾಲು ಅಂತ ಏನ್ ಕರಿತೀವಿ, ನೀವು ಈ ಡಬ್ಬಿನಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದನ್ನ ನಾವು ಊರಿಂದ ತಗೊಂಡ್ಬಂದಿದ್ವಿ. ಸೊ ಇವತ್ತು ನಾವು ಬೆಂಗಳೂರಿನಲ್ಲಿ ಗಿಣ್ಣನ ಮಾಡ್ತಾ ಇದೀವಿ ಮನೆಯಲ್ಲೇ. ಸೊ ಇದಕ್ಕೆ ನಾವು 1.5 ಲೀಟರ್ ನಂದಿನಿ ಹಾಲನ್ನ ತಂದಿದೀವಿ, ಮತ್ತೆ ಒಂದು 3/4 kg ಬೆಲ್ಲ, ಅಂದ್ರೆ ಹಾಲಿನ ಅರ್ಧದ ಪ್ರಮಾಣದಷ್ಟು ಬೆಲ್ಲ, ಒಂಚೂರು ಏಲಕ್ಕಿ, ಶುಂಠಿ ಎಲ್ಲ ತಂದಿದೀವಿ. ಸೊ ಇದನ್ನ ಹಾಲಿನಲ್ಲಿ ಹಾಕಿ ಗಿಣ್ಣದ ಹಾಲು, ಬೆಲ್ಲ, ಏಲಕ್ಕಿ, ಶುಂಠಿ ಇದನ್ನೆಲ್ಲ ನೀಟಾಗಿ ಹಾಲಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಡ್ತೀವಿ. ನಾನು ಆಗ್ಲೇ ಹೇಳ್ದಾಗೆ 1.5 ಲೀಟರ್ ಹಾಲಿಗೆ ನಾವು ಈ ಕ್ವಾಂಟಿಟಿ ಗಿಣ್ಣ ನೀವೇನ್ ನೋಡ್ತಿದ್ದೀರಾ ಡಬ್ಬಿನಲ್ಲಿ, ಇದನ್ನ ಸಂಪೂರ್ಣವಾಗಿ ಮಿಕ್ಸ್ ಮಾಡ್ತಿದೀವಿ. ತುಂಬಾ ಜಾಸ್ತಿನೂ ಮಾಡಬಾರ್ದು, ಅಂದ್ರೆ ತುಂಬಾ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಗಿಣ್ಣದ ಹಾಲನ್ನ ಅಥವಾ ಹಾಲ್ ಕಮ್ಮಿ ಆದ್ರೆ ಬೆಂಡ್ ಬರುತ್ತೆ ಅಂತ ಹೇಳ್ತಾರೆ, ಅಂದ್ರೆ ರುಚಿಯಾಗಿರೋದಿಲ್ಲ. ಮತ್ತೆ ಜಾಸ್ತಿ ಬೆಲ್ಲನ ನಾವ್ ಇದ್ರಲ್ಲಿ ಬಳಸಿದ್ರೆ ತುಂಬಾ ಸ್ವೀಟ್ ಆಗುತ್ತೆ, ತಿನ್ನಕ್ ಆಗೋದಿಲ್ಲ. ಸೊ ಬೆಲ್ಲ ನೀವು ಯಾವ್ದಾದ್ರು ಬಳಸ್ಬೋದು, ಬಿಳಿ ಬೆಲ್ಲ, ಕಪ್ಪು ಬೆಲ್ಲ, ಅಥವಾ ಬೆಲ್ಲದ ಪೌಡರ್ ಬರುತ್ತಲ್ಲ ಇವಾಗೆಲ್ಲ, ಸೊ ಅದನ್ನ ಬಳಸ್ಬೋದು. ಸಾಧಾರಣವಾಗಿ ನಮ್ ಕಡೆ ಹಳ್ಳಿಗಳಲ್ಲೆಲ್ಲ ಕಪ್ಪು ಬೆಲ್ಲನೇ ಬಳಸ್ತಾರೆ ಗಿಣ್ಣ ಮಾಡೋದಕ್ಕೆ. ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಇದು ಗಿಣ್ಣ. ಸೊ ಏನಂದ್ರೆ ಬೆಲ್ಲ ಕರಗಬೇಕು ನೀಟಾಗಿ. ಕೆಲವರು ಚಚ್ಚಿ ಪುಡಿ ಮಾಡ್ಬಿಟ್ಟು ಹಾಕ್ತಾರೆ, ಇನ್ ಕೆಲವರು ಹಾಕ್ಬಿಟ್ಟು ಕರಗೋದಕ್ಕೆ ಬಿಡ್ತಾರೆ. ಸೊ ಈ ತರ ನಾವ್ 2 ಪಾತ್ರೆನಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದೀವಿ. ಏನಕ್ಕಂದ್ರೆ ಕ್ವಾಂಟಿಟಿನ ಸ್ಪ್ಲಿಟ್ ಮಾಡ್ಕೊಂಡಿದೀವಿ. ಪೂರ್ತಿಯಾಗಿ ತುಂಬಿಸಿಟ್ರೆ ಅದು ಚೆಲ್ಲೋಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅರ್ಧ ಮಾತ್ರ ಫಿಲ್ ಮಾಡಿ ಇಟ್ಕೊಂಡಿದೀವಿ. ಸೊ ಇದನ್ನ ಕಡಿಮೆ ಪಾತ್ರೆನಲ್ಲಿ ನಾವು ಬೇಯಿಸಿದೀವಿ. ನೀವು ನೋಡಬಹುದು ಇದು ತಯಾರಾಗಿದೆ. ಇದು ಬೇಯೋದಕ್ಕೆ ಒಟ್ಟು 45 ನಿಮಿಷಗಳ ಕಾಲ ಟೈಮ್ ತಗೊಳುತ್ತೆ. 45 ನಿಮಿಷದ ನಂತರ ಗಿಣ್ಣ ತಯಾರಾಗಿದೆ, ತಿನ್ನೋದಕ್ಕೆ ರೆಡಿ ಆಗಿದೆ. ಥ್ಯಾಂಕ್ ಯು, ಧನ್ಯವಾದ. ಯಾರ್ಯಾರಿಗೆಲ್ಲ ಈ ಗಿಣ್ಣ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದ್ರೂ ಹೊಸ ವಿಧಾನದಲ್ಲಿ ಮಾಡ್ತಿದ್ರೆ ನಮಗೂ ತಿಳಿಸ್ಕೊಡಿ.